ಫ್ರೆಂಡ್ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ನಾನು ಸೂಪರ್ ಡೂಪರ್ ಆಗಿದ್ದೀನಿ. ಈಗ 11 ಗಂಟೆ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಬಸವ ಜಯಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಮನೇಲಿ ಸ್ಪೆಷಲ್ ಇದೆ, ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದೀವಿ ಅಂತ. ಯಾರೆಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಎಲ್ಲ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. ಯಾರ್ಯಾರು ವೀಡಿಯೋಸ್ ನೋಡ್ತಿರೋದು ನನ್ನ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವೀಡಿಯೋಸ್ ಎಲ್ಲ ಹೇಗಿತ್ತು ಅಂತ ತಿಳಿಸಿ. ಮುಂದೆ ಬರೋ ವೀಡಿಯೋಸ್ ನೋಡಿ. ನಾನು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ನೀರು ಕಾಯಕ್ಕಿಟ್ಟಿದ್ದೆ ಆಲ್ರೆಡಿ. ಆ ಕಡೆ ಅನ್ನನೂ ಆಗಿತ್ತು. ಕಾಯಕ್ಕಿಟ್ಟು ಹೆಸ್ರು ಕಾಳು, ಅಲಸಂದೆ ಕಾಳು ಎಲ್ಲ ಚೆನ್ನಾಗಿ ಆರಿಸ್ಬಿಟ್ಟು ಅದನ್ನು ನೀರು ಕುದೀತಿತ್ತಲ್ಲ ಅದಕ್ಕೆ ಹಾಕ್ತೆ. ಕುದಿಯೋ ನೀರಿಗೆ ಹಾಕ್ಬಿಟ್ಟು ಹಾಕ್ತೆ. ಕುದಿಯೋ ನೀರಿಗೆ ಹಾಕಿ ಆ ಕಡೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಹುರ್ಕೊತಾ ಇದ್ದೀನಿ. ಯಾಕಂದರೆ ಅದು ಬಸ್ಸಾಂಬಾರು ಮಾಡೋದಕ್ಕೆ ಹುರ್ಕೊತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕ್ತಿದ್ದೀನಿ. ಚೆನ್ನಾಗಿ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿನೂ ಹಸಿಮೆಣ್ಸಿನ್ಕಾಯಿನೂ. ನಾವು ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಯೂಸ್ ಮಾಡೋಲ್ಲ, ಬಟ್ ಬಸ್ಸಾರಿಗೆ ಯೂಸ್ ಮಾಡ್ತೀನಿ. ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡೆ, ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಯ್ತದು. ಫ್ರೈ ಆದ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಂಡೆ. ಕರಿಬೇವು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡೆ. ಕರಿಬೇವು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಕೊತ್ತಂಬರಿ ಇತ್ತು ಸೈಡಲ್ಲಿ, ಕೊತ್ತಂಬರಿನ ತೊಗೊಂಡು ಹಾಕ್ತೆ. ಕೊತ್ತಂಬರಿ ತೊಗೊಂಡು ಹಾಕ್ಬಿಟ್ಟು ಸ್ವಲ್ಪ ಕರಿಬೇವು ಇನ್ನೂ ಸ್ವಲ್ಪ ಹೋಗ್ಕೊಂಡಿತ್ತು, ಅದನ್ನು ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆನಲ್ಲಿಲ್ಲ, ಆಫ್ ಮಾಡಿದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡೆ. ಸ್ವಲ್ಪ ಎಷ್ಟು ಬೇಕಷ್ಟು ಜೀರಿಗೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ರುಚಿಗೆ. ಜೀರಿಗೆನೂ ಹಾಕ್ಕೊಂಡೆ. ಈ ಕಡೆ ನೀರು ಕುದೀತಾ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಆಮೇಲೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡೆ. ಈ ಕಡೆ ಕಾಳೆಲ್ಲ ಬೆಂದಿತ್ತಲ್ಲ, ಅದಕ್ಕೆ ಹೀರೆಕಾಯಿ, ಮುಳಗಾಯಿ, ಬೀನ್ಸು, ಒಂದೇ ಒಂದು ಆಲೂಗಡ್ಡೆ ಇತ್ತು, ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಹಾಕ್ತಾಯಿದ್ದೀನಿ. ಕಾಳು ಕುದಿಯೋಕ್ಕೆ ಬಿಟ್ಟು ಆಮೇಲೆ ತರಕಾರಿನೂ ಕುದೀತಾ ಇತ್ತು. ತರಕಾರಿಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೆ. ಇವಾಗಲೇ ಹಾಕಿದ್ರೆ ತರಕಾರಿಗೆಲ್ಲ ಹಿಡಿಯುತ್ತೆ ಅಂತ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಂಡು ಅದು ಕುದಿಯೋಕ್ಕೆ ಬಿಟ್ಟೆ. ಸೈಡಲ್ಲಿ ಕುದೀತಾ ಇರಲಿ, ಅಷ್ಟೊತ್ತಿಗೆ ನೈವೇದ್ಯಕ್ಕೆ ಪಾಯಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡೆ. ತುಪ್ಪ ಜಾಸ್ತಿ ಯೂಸ್ ಮಾಡೋಲ್ಲ ನಮ್ಮಲ್ಲಿ, ಅಂಗಡಿಯಿಂದನೇ ತರಿಸಿದ್ದೆ. ಅದನ್ನೇ ಹಾಕ್ಕೊಂಡು ಸ್ವಲ್ಪ ದ್ರಾಕ್ಷಿನೂ ಗೋಡಂಬಿನೂ ಹಾಕ್ಕೊಂಡು ಚೆನ್ನಾಗಿ ಹಾಕ್ಕೊಂಡೆ. ದ್ರಾಕ್ಷಿ ಗೋಡಂಬಿ ಹಾಕ್ತೆ. ಚೋಟು ಎತ್ಕೊಂಡೆ, ಅಷ್ಟರಲ್ಲಿ ನೀರು ಸಿಡಿದ್ಬಿಟ್ಟು ಚಟ ಅಂತ ನೀರು ಸಿಡದೇ ಬಿಡ್ತು. ಆಮೇಲೆ ಇಳಿಸಿ ಪಕ್ಕಕ್ಕೆ ದ್ರಾಕ್ಷಿ ಗೋಡಂಬಿ ಪಕ್ಕಕ್ಕೆ ತೆಗ್ದಿಟ್ಟು ಸ್ವಲ್ಪ ತುಪ್ಪ ಉಳ್ದಿತ್ತು ಅದರಲ್ಲಿ. ತುಪ್ಪಕ್ಕೆ ಸ್ವಲ್ಪ ಶಾವಿಗೆನೂ ಹಾಕ್ಕೊಂಡೆ. ಶಾವಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡೆ. ಜಾಸ್ತಿ ನಮ್ಮ ಮನೇಲಿ ಮಕ್ಕಳು ತಿನ್ನೋದಿಲ್ಲ, ಸ್ವಲ್ಪನೇ ಮಾಡಿಕೊಂಡೆ ಅಷ್ಟೇ. ನಮ್ಮ ಮನೆಯವರು ತಿನ್ನಲ್ಲ, ನನ್ನ ಮಕ್ಕಳು ತಿನ್ನಲ್ಲ. ಸ್ವಲ್ಪ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕ್ತೆ. ಶಾವಿಗೆ ಬೇಯೋಕ್ಕಷ್ಟೇ ನೀರು ಹಾಕ್ತೆ ನಾನು. ಆಮೇಲೆ ಅದಕ್ಕೆ ಮಿಕ್ಕಿದ್ದು ಹಾಕೋಣ ಅಂತಂದು ಮನೇಲಿ ಏನಿರುತ್ತೆ ಅದರಲ್ಲೇ ಮಾಡಬೇಕಷ್ಟೇ. ಅದೇ ಬೇಕು ಇದೇ ಬೇಕು ಅನ್ನಬಾರ್ದು. ಮನೇಲಿ ಏನು ಸಿಹಿ ಇರುತ್ತೋ ಅದರಲ್ಲೇ ಮಾಡಬೇಕು. ಆ ಕಡೆ ತರಕಾರಿ ಬೇಯಿಸಿಟ್ಟಿದ್ನಲ್ಲ, ಅದು ಆಲ್ರೆಡಿ ತರಕಾರಿ ಬೆಂದಿತ್ತು. ಹಾಕ್ಕೊಂಡೆ, ಒಂದು ಸೋದಿಸ್ಕೊಂಡೆ. ನೀರೆಲ್ಲ ಸೋಸ್ಕೊಂಡು ತರಕಾರಿನ ನೀರೆಲ್ಲ ಸೋಸ್ಕೊಂಡು ಒಂದು ಜಾಲರಲ್ಲಿ ಪಾತ್ರೆಲಿ ಹಾಕ್ಕೊಂಡೆ. ಆಮೇಲೆ ಈ ಕಡೆ ಸ್ವಲ್ಪ ನೀರು ಹಾಕಿ ಶಾವಿಗೆ ಬೇಯಕ್ಕೆ ಹಾಕಿದ್ನಲ್ಲ, ಆ ಕಡೆ ನಾನು ಸ್ವಲ್ಪ ಬಾಣಲಿ ಇಟ್ಕೊಂಡೆ. ಏನಕ್ಕೆ ತರಕಾರಿ ಒಗ್ಗರಣೆ ಕೊಟ್ಕೊಳ್ಳೋಣ, ಪಲ್ಯ ಮಾಡ್ಕೊಳ್ಳೋಣ ಅಂತೇಳಿ ಬಾಣಲಿ ಇಟ್ಕೊಂಡು ನಾನು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಕಾಯಕ್ಕೆ ಬಿಟ್ಟು ಆಮೇಲೆ ಕರಿಬೇವು ಹಾಕ್ಕೊಂಡಿದ್ದ ತಕ್ಷಣವೇ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿನ. ಆಮೇಲೆ ಈ ಕಡೆ ಶಾವಿಗೆ ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡೆ. ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು. ಸ್ಲೋವಲ್ಲಿ ಇಟ್ಟಿದ್ನಲ್ಲ, ಇನ್ನೂ ಸ್ವಲ್ಪ ಬೇಯಬೇಕಾಗಿತ್ತು. ನನ್ನ ಮಗ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ನಲ್ಲ, ಅದಕ್ಕೆ ಬೇಗ ಮಾಡೋಣ ಅಂತ ಮಾಡ್ತಾಯಿದ್ದೆ. ಆಮೇಲೆ ಒಂದು 3-4 ಸ್ಪೂನು ಸಕ್ಕರೆ ಆ್ಯಡ್ ಮಾಡಿದೆ. ಅದಕ್ಕೆ ಶಾವಿಗೆಗೆ ಸಕ್ಕರೆ ಆ್ಯಡ್ ಮಾಡಿದೆ. 3-4 ಸ್ಪೂನ್ ಸಾಕು ಅಂತ ಹೇಳ್ಬಿಟ್ಟು. ಸಿಹಿ ಜಾಸ್ತಿ ಇದ್ರೇನು ತಿನ್ನೋಕ್ಕಲ್ಲ, ಕಡಿಮೆ ಇದ್ರೆ ತಿನ್ನೋಕ್ಕಲ್ಲ. ಒಂದು ಮೀಡಿಯಮ್ ಇದರಲ್ಲಿ ಇರಬೇಕು. ಅದಕ್ಕೆ ನಾನು ಸ್ವಲ್ಪ ಮೀಡಿಯಮೇ ಹಾಕ್ಕೊಂಡೆ. ಇಲ್ಲಿ ಈರುಳ್ಳಿ ಕರಿಬೇವು ಸೊಪ್ಪು ಹಾಕಿದ್ನಲ್ಲ, ಅದು ಚೆನ್ನಾಗಿ ಫ್ರೈ ಮಾಡಿ ನೀರು ಸೋದಿಸ್ಕೊಟ್ಟಿದ್ನಲ್ಲ, ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿದ್ನಲ್ಲ, ಆ ಈರುಳ್ಳಿ ತೆಗೆದ್ಬಿಟ್ಟು ನೀರಿಗೆ ಹಾಕ್ತೆ. ಯಾಕಂದರೆ ಅದು ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಒಗ್ಗರಣೆ ಹಾಕ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತೆ. ಅದಕ್ಕೆ ಹಾಕ್ಬಿಟ್ಟು
ಆ ಕಡೆ ಸ್ವಲ್ಪ ಟೊಮೊಟೊನೂ ಹಾಕಿದೆ. ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಟೊಮೊಟೊನ ಫ್ರೈ ಮಾಡ್ತಾಯಿದ್ದೆ. ಟೊಮೊಟೊನ ಈ ಕಡೆ ಶಾವಿಗೆದು ಕುದೀತಾ ಇತ್ತು ಆಲ್ರೆಡಿ. ಆಮೇಲೆ ದ್ರಾಕ್ಷಿ ಗೋಡಂಬಿ ಸೈಡಲ್ಲಿ ಉಳಿದಿದ್ದೀನಲ್ಲ ಅದನ್ನು ಸ್ವಲ್ಪ ಹಾಕಿದೆ. ಅದನ್ನು ಹಾಕ್ಬಿಟ್ಟು 2 ಲವಂಗ ಹಾಕ್ತೆ. 2 ಲವಂಗನೂ ಹಾಕ್ತೆ. ಸ್ವಲ್ಪ ಇರಲಿ ಅಂತ ಹಾಕ್ತೆ ಅಷ್ಟೇ. ಆಮೇಲೆ ತರಕಾರಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಒಗ್ಗರಣೆಗೆ ಹಾಕ್ತೆ. ಟೊಮೊಟೊ ಎಲ್ಲ ಸಾಫ್ಟ್ ಆಗಿತ್ತು, ಈರುಳ್ಳಿ ಎಲ್ಲ ಬೆಂದಿತ್ತು. ಹಾಗಾಗಿ ಆಮೇಲೆ ಸ್ವಲ್ಪ ಸಾಂಬಾರು ಪುಡಿನೂ ಹಾಕ್ತೆ. ಸಾಂಬಾರು ಪುಡಿ ಹಾಕ್ತೆ. ನಾವು ಕಾಯಿ ತುರಿ ಹಾಕಬೇಕು, ಬಟ್ ನಾವು ಕಾಯಿ ತುರಿ ಜಾಸ್ತಿ ತಿನ್ನಲ್ಲ, ಯೂಸ್ ಮಾಡಲ್ಲ. ಕಾಯಿ ತುರಿ ಸಿಕ್ಕರೆ ತಿನ್ನೋಕೆ ಅನಿಸಲ್ಲ ಅವರಿಗೆ, ಅದಕ್ಕೆ ಕಾಯಿ ತುರಿ ಹಾಕಲ್ಲ. ಆಮೇಲೆ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡಿದೆ. ಈ ಕಡೆ ಸ್ಟವ್ ಆಫ್ ಮಾಡಿದ್ದೀನಿ, ಕಾಣ್ತಾ ಇರ್ಬೋದು ನಿಮಗೆ. ಶಾವಿಗೆದು ಸ್ಟವ್ ಆಫ್ ಮಾಡಿದ್ದೀನಿ, ಪಾಯಸದ್ದು. ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಈ ಕಡೆ ಕೊತ್ತಂಬರಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಕೊಟ್ಕೊಂಡೆ. ಒಂದು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಮಿಕ್ಸ್ ಮಾಡ್ತಾಯಿದ್ದೆ. ಆಮೇಲೆ ಆ ಪಲ್ಯನ ಸ್ವಲ್ಪ ತೆಗಿಬೇಕಾಗಿತ್ತು. ಏನಕ್ಕಂತಂದರೆ ನಾವು ಆವಾಗಲೇ ನಾನು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಎಲ್ಲ ಹುರಿದಿಟ್ಕೊಂಡಿದ್ನಲ್ಲ, ಅದಕ್ಕೆ ಹಾಕಿ ರುಬ್ಕೊಬಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಈ ಒಗ್ಗರಣೆ ಏನು ಮಾಡಿರ್ತೀವೋ ಅದನ್ನು ಹಾಕಿ ರುಬ್ಕೊಬರ್ಬೇಕು, ಸೂಪರಾಗಿರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ. ಸಾಂಬಾರಂತೂ ಸಖತ್ತಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ಕಡೆ ನೋಡಿ ಎಲ್ಲ ಸಾಫ್ಟಾಗಿದೆ, ಚೆನ್ನಾಗಾಗಿದೆ. ಮೆತ್ತಗೇನು ಆಗಿಲ್ಲ, ಚೆನ್ನಾಗಾಗಿತ್ತು. ಆಮೇಲೆ ಲಾಸ್ಟಲ್ಲಿ ಹಾಲು ಹಾಕಬೇಕು. ಯಾಕಂದರೆ ಫಸ್ಟೇ ಹಾಲು ಹಾಕ್ಬಿಟ್ರೆ ಅದು ಗಟ್ಟಿ ಆಗಿಬಿಟ್ರೆ ಸರಿಯಾಗಲ್ಲ. ಶಾವಿಗೆಲ್ಲ ಮೆತ್ತಗಾಗ್ಬಿಡುತ್ತೆ, ಮುದ್ದೆ ಥರ ಆಗಿಬಿಡುತ್ತೆ, ತಿನ್ನೋಕ್ಕೆ ಟೇಸ್ಟ್ ಇರೋಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಹಾಲು ಹಾಕ್ಕೊತೀನಿ. ನಾನು ಕಾದಿರೋ ಹಾಲು ಹಾಕ್ಕೊತೀನಿ. ಆಮೇಲೆ ಅದೇ ಸ್ಟವ್ ಹಚ್ಚಿದೆ. ಮತ್ತು ಸ್ಟವ್ ಹಚ್ಬಿಟ್ಟು ಬಾಣಲೆ ಇಟ್ಕೊಂಡೆ. ಬಾಣಲೆ ಕಾಯಕ್ಬಿಟ್ಟು ಚೆನ್ನಾಗಿ ಕಾಯಲಿ ಅಂತ ಹೇಳ್ಬಿಟ್ಟು ಬಾಣಲೆ ಕಾದ್ಮೇಲೆ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಾಯ್ದಿದ್ದೆ ಅಂತ ಒಂದು ಹಪ್ಳನ ಹಾಕಿದೆ. ಅದು ಇನ್ನೂ ಸ್ವಲ್ಪ ಕಾಯಬೇಕಾಗಿತ್ತು. ಸ್ವಲ್ಪ ಕಾದಿತ್ತು. ಉಲ್ಟಾ ಮಾಡಿ ಹಾಕ್ತಾಯಿದ್ದೀನಿ. ಅದಕ್ಕೆ ಕಾದೇ ಇಲ್ಲ. ಆಮೇಲೆ ಹೆಂಗೆಂಗೋ ಗ್ಯಾಸ್ ಜೋರಾಗಿ ಇಟ್ಕೊಂಡೆ. ಆಮೇಲೆ ಕಾದಿದ ತಕ್ಷಣ ತೆಕ್ಕೊಂಡು ಎಲ್ಲವೂ ಒಂದೇ ರೀತಿಯಲ್ಲಿ ಎಣ್ಣೆ ಕಾದಿತ್ತಾ, ಒಂದೇ ರೀತಿಯಲ್ಲಿ ಹಾಕ್ಕೊಂಡು ಗಡ ಬೇಗ ಕಾದಿದ್ರೆ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಹೊಟ್ಟೆ ಹಶು ಅಂತಾಯಿದ್ರು ಮಕ್ಕಳು. ಹಾಗಾಗಿ ಬೇಗ ನಾನು ಚಕ್ಲಿ ಮಾಡೋಕ್ಕೆ ಹೋಗ್ಬಿಟ್ನಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು. ನಂಗೆ ಬಸವ ಜಯಂತಿ ಅಂತಲೇ ಗೊತ್ತಿರಲಿಲ್ಲ, ಹಂಗಾಗಿ ಲೇಟ್ ಆಯಿತು. ಯಾರೋ ಒಬ್ಬರು ಹೇಳಿದ್ರು, ಇವತ್ತು ಬಸವ ಜಯಂತಿ ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳಿದ್ರು. ಹೌದಾ ಅಂತ ಅಂದೆ. ಆಮೇಲೆ ಬಂದು ಕ್ಯಾಲೆಂಡ್ರೆಲ್ಲ ನೋಡಿದ್ಮೇಲೆ ಹೌದು ಬಸವ ಜಯಂತಿ. ಕ್ಯಾಲೆಂಡ್ರ್ ನೋಡಿರಲಿಲ್ಲ. ಆಮೇಲೆ ಆ ಕಡೆ ಎಲ್ಲ ಹಪ್ಳ ಎಲ್ಲ ಆಯಿತು. ನೈವೇದ್ಯಕ್ಕೆ ಪಾಯಸ ಮಾಡಿದ್ನಲ್ಲ, ಅದನ್ನು ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ. ಅವನು ಅಲ್ಲಿ ಕಡ್ಡಿ ಎಲ್ಲ ಹಚ್ಚಿ, ಮಮ್ಮಿ ಇಲ್ಲೇ ಹೊಡಿತೀನಿ ಕಾಯಿ ಅಂದ. ಬೇಡ ಕೊಡೋನೆಲ್ಲ ಹೊಡೆದೋಗುತ್ತೆ, ಹೊರಗಡೆ ಹೊಡ್ಕೊಬಾ, ಬಂದು ಇಡು ಅಂತ ಹೇಳಿದೆ. ಆಮೇಲೆ ಅವನು ಹೊರಗಡೆ ಅಲ್ಲೇ ಕಲ್ಲು ತಗೊಂಡು ಅಲ್ಲೇ ಹೊಡೆದ್ಬಿಟ್ಟು ನೈವೇದ್ಯಕ್ಕೆ ಪಾಯಸ ಕೊಟ್ಟಿದ್ನಲ್ಲ, ಅದು ಕಡ್ಡಿ ಹಚ್ಚೋಕ್ಕೆ ಕಡ್ಡಿ ತೊಗೊಂಡು ಕಡ್ಡಿ ಹಚ್ಚೋದೇ 1 ಗಂಟೆ ಮಾಡ್ತಾನೆ. ಅಷ್ಟು ಒಂದೇ ಸಲ ಹಚ್ಚೋಕೆ ಹೋಗ್ತಾನೆ, 1 ಗಂಟೆ ಮಾಡ್ತಾನೆ. ಕಡ್ಡಿ ಹಚ್ಚೋದೇ 1 ಗಂಟೆ ಮಾಡ್ತಾನೆ. ಅವನೇ ಪೂಜೆ ಮಾಡೋದು ನಮ್ಮ ಮನೇಲಿ, ನಾವು ಪೂಜೆ ಮಾಡೋದಿಲ್ಲ. ಅವನೇ ಎಷ್ಟೊತ್ತಿದ್ರೂ ಅವನೇ ಪೂಜೆ ಮಾಡಬೇಕು. ಉಪವಾಸನೇ ಇರ್ತಾನೆ ಅವನು, ಏನೂ ತಿನ್ನಲ್ಲ, ಪೂಜೆ ಮಾಡ್ತಾನೆ. ಪೂಜೆ ಮಾಡಿಬಿಟ್ಟು ಕಡ್ಡಿ ಸಿಕ್ಕಿಸಿ ಹೋದ. ಆಮೇಲೆ ಹೋಗಿ ಬೆಳಗ್ಗೆನೇ ತಿಂಡಿ ಮಾಡಿದ್ದೆ. ತಿಂಡಿ ತಿಂದಿರಲಿಲ್ಲ. ಆಮೇಲೆ ಟೊಮೊಟೊ ಚಟ್ನಿನೂ ಇಡ್ಲಿ ಮಾಡಿದ್ದೆ. ಆಮೇಲೆ ಬೇರೆ ಚಟ್ನಿನೂ ಇತ್ತು, ಅದನ್ನು ಹಾಕ್ಕೊಡ್ಲಿಲ್ಲ. ಬೇಡ, ನಾನು ಟೊಮೊಟೊ ಚಟ್ನಿನೇ ಸಾಕು ಅಂತ ಹೇಳ್ಬಿಟ್ಟು ಟೊಮೊಟೊ ಚಟ್ನಿನೇ ತೊಗೊಂಡು ನಮ್ಮ ಮನೆಯವ್ರು ಮಲ್ಕೊಂಡು ಟಿ ವಿ ನೋಡ್ತಾರೆ. ಊಟ ಬೇಕಾ ಅಂದರೆ ಹ್ಞೂ ಅಂತಾರೆ. ಆಮೇಲೆ ಅವ್ರಿಗೆ ಊಟ ಕೊಟ್ಟು ನಾನು ಊಟ ಮಾಡೋಕೆ ಕೂತ್ಕೊಂಡೆ. ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್. ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ತುಂಬಾ ಅಂದರೆ ತುಂಬಾ ಚೆನ್ನಾಗಿತ್ತು ನೋಡಿ. ಪಾಯಸನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಎಲ್ಲ ಒಟ್ಟಿಗೆ ಇಟ್ಕೊಳಕ್ಕಾಗಲ್ಲ ಅಂತಲೇ ಪಾಯಸನ ಸೈಡಲ್ಲಿ ಇಟ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಒಂದು ಸಲ ಹೇಗಿತ್ತು ಅಂತ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಂಜೆ ಮೇಲೆ ಸಿಗ್ತೀನಿ. ಮತ್ತೆ ಸಂಜೆ ಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್. ಮಳೆ ಬರ್ತಾಯಿದೆ, ವೀಡಿಯೋ ಮಾಡೋಕ್ಕಾಗಲ್ಲ. ಕರೆಂಟ್ ಹೋಗಿ ಬರೋದು ಮಾಡ್ತಾಯಿದೆ, ವೀಡಿಯೋ ಮಾಡೋಕ್ಕಾಗಲ್ಲ. ಅಲ್ಲಿ ನನ್ನ ಮಗಳು ಬರ್ತಾಯಿದ್ದಾಳೆ ನೋಡಿ. ಸ್ವಲ್ಪ ಬೆಳಗ್ಗೆ ಸಾಂಬಾರು ಉಳಿದಿತ್ತು, ಅದೇ ಸ್ವಲ್ಪ ಅನ್ನ ಮಾಡಿದ್ದೀವಿ. ಅನ್ನ ಮಾಡಿ ಇವಾಗ ಗೊಜ್ಜು ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಮುಳುಗಾಯಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಹಣ್ಣು ಹಾಕ್ಬಿಟ್ಟು ಬಜ್ಜಿ ಥರ ಮಾಡಿದ್ದೀನಿ. ಮಳೆ ಬರ್ತಾಯಿದೆ, ವೀಡಿಯೋ ಮಾಡೋಕ್ಕಾಗಲ್ಲ, ಕರೆಂಟ್ ಇರೋದಿಲ್ಲ. ಓಕೆ, ಗುಡ್ ನೈಟ್ ಫ್ರೆಂಡ್. ಮತ್ತೆ ಸಿಗ್ತೀನಿ.
ಬಾಯ್.